ಚಳಿಗಾಲದಲ್ಲಿ ಹೆಚ್ಚಾಗ್ತಿವೆ ಹಾರ್ಟ್ ಅಟ್ಯಾಕ್ ಕೇಸ್. ಮಕ್ಕಳೇ ವೃದ್ಧರೇ ಅಲರ್ಟ್ ಅಂತಿದ್ದಾರೆ ಡಾಕ್ಟರ್ಸ್. ಮಳೆಗಾಲ ಹಾಗೂ ಬೇಸಿಗೆ ಕಾಲಕ್ಕೆ ಹೋಲಿಸಿದ್ರೆ ಚಳಿಗಾಲದಲ್ಲಿ ಹೆಚ್ಚು ಹೃದಯಾಘಾತ ಪ್ರಕರಣಗಳು ವರದಿಯಾಗ್ತಿವೆ. ಕಾರಣ ವಿಂಟರ್ನಲ್ಲಿ ರಕ್ತನಾಳಗಳು ಕಿರಿದಾಗಿ ಬ್ಲಡ್ ಪ್ರೆಷರ್ ಹೆಚ್ಚಾಗೋದ್ರಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತವೆ. ಹೀಗಾಗಿ ಆದಷ್ಟು ಮಕ್ಕಳು ಹಾಗೂ ವಯಸ್ಸಾದವರು ಎಚ್ಚರಿಕೆಯಿಂದ ಇರುವಂತೆ ಡಾಕ್ಟರ್ಸ್ ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡಬೇಕು ಅಂದ್ರ ಇಲ್ಲಿ ಕೇಳಿ. ಚಳಿ, ಮಂಜು ಹಾಗೂ ಹೊಗೆ ಈ ಮೂರು ಒಟ್ಟೊಟ್ಟಿಗೆ ಇದ್ರೆ ಹೃದಯಾಘಾತ ಸಂಭವಿಸೋ ಸಾಧ್ಯತೆ ಇರುತ್ತೆ. ಅಲ್ಲದೆ ಒಮ್ಮೆ ಹೃದಯ ಸ್ತಂಭನವಾದ್ರೆ ಅಂತಹವರಿಗೆ ಇನ್ನೂ ಡೇಂಜರ್. ನಿಮಿಷಕ್ಕೆ 80 ಬಾರಿ ಮಿಡಿಯಬೇಕಿದ್ದ ಹೃದಯ 110 ಬಾರಿ ಮಿಡಿಯಲಿದೆ. ಇದರಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಸಾಧ್ಯತೆ ಹೆಚ್ಚು. ಇನ್ನು ಚಳಿಗಾಲದಲ್ಲಿ ಕೂತಲ್ಲೇ ಜಂಕ್ ಫುಡ್ ತಿನ್ನೋದ್ರಿಂದ ತೊಂದರೆಯಾಗಲಿದೆ. ಮುಖ್ಯವಾಗಿ ಹೃದಯಕ್ಕೆ ರಕ್ತ ಸಂಚಾರ ಕಡಿಮೆಯಾದಾಗಲೂ ಹೃದಯಾಘಾತ ಆಗೋ ಸಾಧ್ಯತೆ ಹೆಚ್ಚಿರಲಿದೆ ಅಂತಾರೆ ವೈದ್ಯರು. ಬರೀ ಪ್ರಾಬ್ಲಮ್ ಹೇಳಿದ್ರಿ ಓಕೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ರಿ ಅಂತ ಕೇಳ್ತಿದ್ದೀರಾ? ಅದನ್ನೇ ವೈದ್ಯರು ಹೇಳ್ತಾರೆ ನೋಡಿ. ಚಳಿಗಾಲದಲ್ಲೂ ಕೂಡ ಸೂರ್ಯ ನಮಸ್ಕಾರ, ವ್ಯಾಯಾಮ, ಎಕ್ಸರ್ಸೈಸು ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಮೈ ತಾನಾಗೆ ಬೆಚ್ಚಗಾಗತ್ತೆ. ಅದರಲ್ಲೂ ಕೂಡ ಚಪ್ಪಾಳೆ ತಟ್ಟೋದ್ರಿಂದ ಬೆಳಿಗ್ಗೆ ವಾಕಿಂಗ್ ಹೋದಾಗ ಚಪ್ಪಾಳೆ ತಟ್ಕೊಂಡು ಹೋದ್ರೆ ಆರೋಗ್ಯಕ್ಕೆ ಚೆನ್ನಾಗಾಗತ್ತೆ. ಯಾಕಂದ್ರೆ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ನಾವು ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತೀವೋ ಅಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ಆಮೇಲೆ ಜಂಕ್ ಫುಡ್ ತಿನ್ನೋದನ್ನ ಬಿಟ್ಟು ಬಿಸಿ ಇದು ಸೂಪು, ವೆಜಿಟೇಬಲ್ ಸೂಪು ಅಥವಾ ಪಾಯಸ ಇಂಥದನ್ನ ಬಿಸಿದನ್ನ ತಿಂತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನೊಂದು ವಿಷಯ, ಈ ಬಾರಿ ಚಳಿ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಇರಲಿದೆ ಅಂತಾನೂ ಹೇಳಲಾಗ್ತಿದೆ. ಹೀಗಾಗಿ ಆದಷ್ಟು ಹುಷಾರಾಗಿರಿ. ವ್ಯಾಯಾಮ ಮಾಡಿ ಬಾಡಿನ ಹೆಚ್ಚು ಆಕ್ಟಿವ್ ಆಗಿ ಇಟ್ಕೊಂಡ್ರೆ ಒಳ್ಳೆಯದು. ಏನಂತೀರಿ?